ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವನಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ನಾನು ಇವತ್ತು ನಿಮ್ಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂತಂದ್ರೆ ಫೋಟೋಶಾಪ್ ಒಳಗೆ ಬಾರ್ಡರ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಫೋಟೋದಲ್ಲಿ ಹೆಂಗೆ ಆ್ಯಡ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ಬಿಡಿಯಾಗಿ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರು ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಆಗಿದ್ರೆ ಅವರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ, ಒಂದು ನ್ಯೂ ಪೇಜ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಟ್ರಾನ್ಸ್ಪರೆಂಟಲ್ಲಿ ತಗೊಳ್ತಾ ಇದ್ದೀನಿ. ನ್ಯೂ ಪೇಜ್ ಕಾಸ್ಟ್ಯೂಮ್ ಯಾವುದಾದ್ರು 8x10 ಒಂದು ತಗೊಂತೀನಿ. ರೆಸಲ್ಯೂಷನ್ 72 ಇರಲಿ ನಡ್ಲತ್ತಿ. RGB ಕಲರು ಟ್ರಾನ್ಸ್ಪರೆಂಟ್, ಲಾಸ್ಟ್ ಒನ್ ಟ್ರಾನ್ಸ್ಪರೆಂಟ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಮಾಡ್ಕೊಳ್ಳಿ. ಇಮೇಜಲ್ಲಿ ಹೋಗ್ಬಿಟ್ಟು ರೋಟೇಟ್ 90, ಈ ಥರ ರೋಟೇಟ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಈ ಥರ ಒಂದು ಪೇಜ್ ಕ್ರಿಯೇಟ್ ಆಗಿದೆ. ಎಡಿಟಲ್ಲಿ ಸೆಲೆಕ್ಟಲ್ಲಿ ಹೋಗ್ಬಿಟ್ಟು ಆಲ್ ಅಂದು ಎಡಿಟಲ್ಲಿ ಹೋಗ್ಬಿಟ್ಟು ಸ್ಟ್ರೋಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟ್ರೋಕಲ್ಲಿ ಹೋಗ್ಬಿಟ್ಟು ಇಲ್ಲಿ 80 ಅಥವಾ 90 ಕೊಡಿ. 90. ಓಕೆ, ಕಲರ್ ನಿಮ್ಗೆ ಯಾವ ಕಲರ್ ಬೇಕು, ಬಾರ್ಡರ್ ಕಲರ್ನ ಚಾಯ್ಸ್ ಮಾಡ್ಕೊಳ್ಳಿ. ನನಗೆ ಪಿಂಕ್ ಕಲರ್ ಇರಲಿ. ಓಕೆ, ನನಗೆ ಪಿಂಕ್ ಕಲರ್ ಇರಲಿ. ಇನ್ಸೈಡ್ ಬೇಕಾ, ಸೆಂಟ್ರ್ ಬೇಕಾ, ಔಟ್ಸೈಡ್ ಬೇಕಾ ಅಂತ ಕೇಳುತ್ತೆ. ಫಸ್ಟಿಗೆ ನಾವು ಇನ್ಸೈಡ್ ಕೇಳ್ಕೊಳ್ಳೋಣ. ಇನ್ಸೈಡ್ ಒಪಾಸಿಟಿ 100%. ಓಕೆ ಅನ್ನಿ. ನೋಡ್ತಾ ಇದ್ರ ಈ ಥರ ಒಂದು ಬಾರ್ಡರ್ ಕ್ರಿಯೇಟ್ ಆಗಿದೆ. ಓಕೆ, ಇದನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಇವಾಗ ನೆಕ್ಸ್ಟ್ ಇನ್ನೊಂದು ಬಾರ್ಡರ್. ಇವಾಗ ಇದರಲ್ಲಿ ಒಂದು ಫೋಟೋ ಕುಂದಿಸ್ಬೇಕಲ್ಲ, ಸೊ ಈ ಥರ ಕ್ರಿಯೇಟ್ ಮಾಡ್ಕೊಂಡು ನಂತರ ಒಂದು ಫೋಟೋ ಕುಂದಿರ್ಸೋಣ. ಇದರಲ್ಲಿ ಈ ಒಂದು ಫೋಟೋ ಕುಂದಿರ್ಸೋಣ. ನಾನೇನು ಮಾಡ್ತೀನಿ, ಈ ಒಂದು ಫೋಟೋನ ಕಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇಲ್ಲಿ ನಾವು ಬೇರೆ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ನೀವು ಒಂದು ಬೇರೆ ಒಂದು ಪೇಜ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅಂತಂತಂದರೆ 5 ವರ್ಡ್ ನೋಡೋಣ. ಇಲ್ಲಿ ವೈಟ್ ಬ್ಯಾಕ್ಗ್ರೌಂಡಲ್ಲಿ ತಗೊಳ್ಳೋಣ. ಬೇಡ, ಓಕೆ, ಈ ಸೈಜಲ್ಲಿ ಫ್ರೆಂಡ್ಸ್ ಅದನ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಣ. ಯಾವುದು ಫ್ರೇಮ್ ಇದೆಯಲ್ಲ, ಲೇಯರ್ 1 ಫ್ರೇಮ್ ಇದೆಯಲ್ಲ, ಅದನ್ನು ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ.